ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಎಲ್ರಿಗೂ ಕನ್ಫ್ಯೂಷನ್ ಇರ್ಬೋದು, ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿರಲಿಲ್ಲ, ಅಥವಾ ಕೆಲವರಿಗೆ ತಮ್ನೇಲ್ ನೋಡಿ ಕನ್ಫ್ಯೂಷನ್ ಆಗಿರ್ಬೋದು. ಎಲ್ಲ ಕನ್ಫ್ಯೂಷನ್ಗೂ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಾನಿವಾಗ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ, ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ, ಅಥವಾ ಹೊಸದಾಗಿ ನೋಡ್ತಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನೈಟಿಗೆ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ನೋಡೋಣ, ನಮ್ಮನೇಲಿ ನಾನ್ ವೆಜ್ ಮಾಡೋದೇ ಕಡಿಮೆ. ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ. ಆ್ಯಕ್ಚುಲಿ ಬೆಂಗಳೂರಲ್ಲಂತೂ ತುಂಬಾ ಮಳೆ, ಹೇಳೋಕ್ಕಾಗಲ್ಲ ಅಷ್ಟೊಂದು. ಯಾಕೆ ಅಂತ ಅಂದರೆ ನಮ್ಮನೆ ಹತ್ರ ಎಲ್ಲ ಫುಲ್ಲು ನೀರೆಲ್ಲ ನಿಂತ್ಕೊಂಡ್ಬಿಟ್ಟು ಕೆಳಗಡೆ ಫುಲ್ ಗಾಡಿಯೆಲ್ಲ ಪಾರ್ಕಿಂಗಲ್ಲೆಲ್ಲ ಫುಲ್ ನೀರು ಬಂದುಬಿಟ್ಟಿತ್ತು. ಅದನ್ನು ವಿಡಿಯೋ ಹಾಕ್ತೀನಿ ನೋಡಿ. ನಮಗಂತೂ ತುಂಬಾ ಭಯ ಆಗೋಗಿತ್ತು. ನಾವು ಒಳಗಡೆ ಮಾಮೂಲಿ ನಾರ್ಮಲಾಗಿ ಕುತ್ಕೊಂಡಿದ್ವಿ. ನಮಗೆ ಮಳೆ ಬರ್ತಿರೋದು ಗೊತ್ತಿತ್ತು, ಬಟ್ ನಾರ್ಮಲ್ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ವಿ. ಅದು ನೋಡಿದ್ರೆ ತುಂಬ ಮಳೆ ಬಂದು ಅಲ್ಲೆಲ್ಲ ರೋಡಲ್ಲೆಲ್ಲ ನೀರೆಲ್ಲ ತುಂಬ್ಕೊಂಡಿತ್ತು. ಬೆಂಗಳೂರಲ್ಲಿ ಜಾಸ್ತಿ ಮಳೆ ಬಂದರೆ ಇದೊಂದು ಪ್ರಾಬ್ಲಮ್. ಸೊ ನಾನು ಅದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಬಿಟ್ಟು ಬನ್ನಿ. ಅವನಿಲ್ಲ ನಿಲ್ಲಿಸ್ದ. ಹೌದು, ಅಲ್ಲೇ ವಾಪಸ್ ಅವನು ನೋಡಿ ಅವ್ನು ಫುಲ್ ಮುಳ್ಕೊಂಡೇ ಬಿಡ್ತಾನೆ ಇಲ್ಲಿ ಬಂದರೆ. ಹೌದು, ಎಲ್ಲೇಳು ನೋಡ್ಕೊಂಬಂದ್ರಲ್ಲ ವಿಡಿಯೋನ, ಅಷ್ಟು ನೀರು ತುಂಬೋಗಿತ್ತು. ನಮ್ಗೆ ಅದ್ರದ್ದು ಇಮ್ಯಾಜಿನೇಷನ್ ಐಡಿಯಾನೇ ಇಲ್ಲ ನಮಗೆ ಅಷ್ಟೊಂದೆಲ್ಲ ನೀರು ತುಂಬುತ್ತೆ ಅಂತ. ಯಾಕೆಂದರೆ ನಮ್ಮನೆ ಬಂದ್ಬಿಟ್ಟು 4th ಫ್ಲೋರಲ್ಲಿರೋದು. ಸೊ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾರ್ಮಲಾಗಿ ಮಳೆ ಬರುತ್ತೆ, ಮಾಮೂಲಿ ಫ್ಲೋ ಆಗುತ್ತೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ವಿ. ಅದು ನೋಡಿದ್ರೆ ಫುಲ್ ಅಷ್ಟೊಂದು ಬಂದು ರೋಡಲ್ಲೆಲ್ಲ ಓವರ್ ಫ್ಲೋ ಆಗಿ ತುಂಬಾ ರಿಸ್ಕಿ ಆಗಿಬಿಡ್ತು ನಮಗೆ. ನಾವು ಒಳಗಡೆ ಮಾಮೂಲಿ ಮಳೆ ಬರ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಡೋರ್ ಲಾಕ್ ಮಾಡ್ಕೊಂಡು ಆರಾಮಾಗಿ ಫಿಲಮ್ ನೋಡ್ಕೊಂಡು ಒಳಗಡೆ ಇದ್ವಿ. ಅದು ನೋಡಿದ್ರೆ ಅಷ್ಟೊಂದೆಲ್ಲ ನೀರು ತುಂಬಿರೋದ್ರಿಂದ ನಮಗೆ ಫುಲ್ ಪಕ್ಕದ ಮನೆಯವ್ರು ಬಂದ್ಬಿಟ್ಟು ಬೆಲ್ ಮಾಡಿ ಹೇಳ್ದಾಗಲೇ ಗೊತ್ತಾಗಿದ್ದು ನಮಗೆ ಅಷ್ಟೊಂದೆಲ್ಲ ಹೊರಗಡೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಿದ್ರು, ಊರಿಗೆ ಪ್ರಳಯನೇ ಆಗ್ತಿದೆ, ನೀವು ನೋಡಿದ್ರೆ ಒಳಗಡೆ ಆರಾಮಾಗಿ ಕೂತಿದ್ದೀರಲ್ಲ ಅಂತ ಹೇಳ್ತಿದ್ರು. ನಮಗೆ ಗೊತ್ತೇ ಇಲ್ಲ. ಹೋಗ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಸ್ಕೂಟಿ ಬಿದ್ದೇ ಹೋಗಿತ್ತು. ನಾವು ಆಮೇಲೆ ಅದನ್ನ ಹೋಗಿ ಸೇಫಾಗಿ ಎತ್ತಿಟ್ಬಿಟ್ಟು ಬಂದ್ವಿ. ಅಷ್ಟೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮಳೆ ಬಂದರೆ ಎಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಬೇರೆ ಕಡೆ ಎಲ್ಲಿ ಮಳೆ ಆದ್ರೂ ಅಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಜಾಸ್ತಿ ಮಳೆ ಆಗಿಬಿಟ್ರೆ ಅಂತೂ ನಾನಂತೂ ನ್ಯೂಸಲ್ಲಿ ನೋಡ್ತಾನೆ ಇದ್ದೀನಿ, ಮಳೆಯಿಂದ ಹಂಗಾಯಿತು ಹಿಂಗಾಯಿತು ಇದೇ ನ್ಯೂಸ್ ಕೇಳೋದಾಗಿದೆ. ದೇವ್ರ ದಯೆಯಿಂದ ಬೆಂಗಳೂರಲ್ಲಿ ಬಿಟ್ಟು ಬೇರೆ ಕಡೆ ಮಳೆ ಬಂದರೆ ಸಾಕು. ಬೆಂಗಳೂರಲ್ಲಿ ಮಳೆ ಬಂದರೆ ಆ್ಯಕ್ಚುಲಿ ಯೂಸೇ ಇಲ್ಲ. ಬೇರೆ ಕಡೆ ಹಳ್ಳಿ ಕಡೆಗಳಲ್ಲಿ ಮಳೆ ಬಂದರೆ ಅಟ್ಲೀಸ್ಟ್ ಯೂಸ್ ಆದರೂ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬೇಕಾಗಿರೋ ಕಡೆ ಬಿಟ್ಬಿಟ್ಟು ಬೇಡವಾಗಿರೋ ಕಡೆ ಎಲ್ಲ ಮಳೆ ಬರ್ತಿದೆ. ಏನೂ ಮಾಡೋಕ್ಕಾಗಲ್ಲ. ನನಗಂತೂ ನಿಮಗೂ ಆ ವಿಡಿಯೋ ನೋಡಿ ಏನು ಅನಿಸುತ್ತೆ ಬಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ. ಆಮೇಲೆ ಇಷ್ಟ ಆಯಿತು ನೋಡಿ ಅದ್ರ ಕತೆ. ನೆಕ್ಸ್ಟು ಬನ್ನಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆ ತುಂಬಬೇಕಲ್ಲ. ಸಂಜೆಗೆ ಏನಾದರೂ ಡಿನ್ನರ್ ಪ್ರಿಪೇರ್ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ ಬನ್ನಿ.
ನೋಡೋಣ ಬನ್ನಿ. ಇವಾಗ ಟೀ ಮಾಡ್ಕೊಂಡು ಕುಡಿದು ಆಲ್ರೆಡಿ ಚಿಕನ್ ಬಂದಿದೆ. ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಊಟಕ್ಕೆ ರೆಡಿ ಮಾಡೋಣ. ನೋಡೋಣ. ಆ್ಯಕ್ಚುಲಿ ಇವಾಗಲೂ ಸ್ವಲ್ಪ ಸ್ವಲ್ಪ ಮಳೆ ಬರ್ತಿದೆ. ಇವತ್ತು ಏನಾಗುತ್ತೋ ಏನೋ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಥ್ಯಾಂಕ್ ಗಾಡ್ ಅಷ್ಟೇನು ನಿನ್ನೆ ಥರ ಏನೂ ಆಗಲಿಲ್ಲ ಅಂದರೆ ಸಾಕು, ಅದೊಂದೇ. ಕಾಫಿ ರೆಡಿಯಾಗಿದೆ, ಇವಾಗ ಕುಡಿಯೋದು ಅಷ್ಟೇ ಬ್ಯಾಲೆನ್ಸ್. ನಿಮ್ಗೆಲ್ಲರಿಗೂ ಒಬ್ಬರನ್ನ ಗೆಸ್ ಅಂದರೆ ನಮ್ಮ ಮನೆಗೆ ಯಾರೋ ಬರ್ತಾರೆ ಅಂದರೆ ತಮ್ಮನೇಲಿ ನೋಡಿ ಆಮೇಲೆ ಯಾರು ಅಂತ ಗೆಸ್ ಮಾಡಿ ಅಂತ ನಾನು ಹೇಳಿದ್ದೆ. ನಮ್ಮ ಮನೆಗೆ ಬಂದಿರೋದು ಯಾರು ಅಂತಂದರೆ ಅಕ್ಷತಾ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅಕ್ಷತಾ ಯಾರು ಅಂಥೇಳಿ. ಊರಿಗೆ ಹೋದಾಗೆಲ್ಲ ವಿಡಿಯೋಸ್ ಮಾಡಿದ್ದೆ ಅಲ್ವಾ, ಅವಾಗ ನೋಡಿದರೆ ಇವಳನ್ನು. ನೋಡೋಣ ಇಷ್ಟೇ. ಈ ಸೀಕ್ರೆಟ್ನ ರಿವೀಲ್ ಮಾಡ್ತಿದ್ದೀನಿ. ಅವಳಿಗೆ ಹೊಸಬ್ಳಲ್ವಾ, ಕ್ಯಾಮ್ರಾ ಮುಂದೆ ಸ್ವಲ್ಪ ಫೇಸ್ ಮಾಡೋದೆಲ್ಲ ಸ್ವಲ್ಪ ಮುಜುಗರ. ಹೋಗ್ತಾ ಹೋಗ್ತಾ ಅವಳು ಅಡ್ಜಸ್ಟ್ ಆಗಿ ಹೋಗ್ತಾಳೆ. ಇಷ್ಟೇ. ನೋಡೋಣ ಬನ್ನಿ ಇವಾಗ ಏನೇನು ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಲಾಸ್ಟ್ ಟೈಮ್ ನಿಮಗೆ ಗ್ರೇವಿ ಮಾಡೋದನ್ನ ವಿಡಿಯೋ ಮಾಡಿದ್ದೆ. ಇನ್ನೂ ಆ ವಿಡಿಯೋನ ಯಾರ್ಯಾರು ನೋಡಿಲ್ಲ, ಇವಾಗಲೇ ಡಿಸ್ಕ್ರಿಪ್ಷನ್ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬನ್ನಿ. ಮತ್ತು ಗ್ರೇವಿ, ಕಬಾಬ್ ಮತ್ತು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಆಗಲೇ ಚಿಕನ್ ಗ್ರೇವಿನ ಮಾಡೋದನ್ನ ವಿಡಿಯೋ ಮಾಡಿ ಹಾಕಿರೋದ್ರಿಂದ ಇವಾಗ ಕಬಾಬ್ ಮಾಡೋದನ್ನ ಅಷ್ಟೇ ತೋರಿಸ್ತೀನಿ. ಬನ್ನಿ ಕಬಾಬ್ ಮಾಡೋದು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಷ್ಟೇ. ಬನ್ನಿ ನೋಡೋಣ. ಚಿಕನ್ ಕಬಾಬ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಚಿಕನ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ, ತೇಜು ಚಿಕನ್ ಕಬಾಬ್ ಪೌಡರ್. ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಇದು ಖಾರದ ಪುಡಿ, ಮತ್ತು ಒಂದು ಎಗ್. ನೋಡೋಣ ಬನ್ನಿ ಇವಾಗ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಿದ್ದೀರಲ್ಲ, ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ಗೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳೋಣ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳೋಣ. ಮತ್ತು ಕಬಾಬ್ ಪೌಡ್ರನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಖಾರದ ಪುಡಿನ 1 ಸ್ಪೂನ್, 1.5 ಸ್ಪೂನ್ ಹಾಕ್ಕೊಳ್ಳೋಣ. ಈಗ ನಿಮಗೆ ಉಪ್ಪು, ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದು ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲೂ ಉಪ್ಪಿರುತ್ತೆ. ನೀವೇ ಮನೇಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಮಾಡ್ಕೋತೀರಾ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟಿಗೆ ಉಪ್ಪನ್ನ ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ರೆಡಿ ಆಗಿರೋದ್ರಿಂದ ಅದರಲ್ಲೂ ಉಪ್ಪಿರುತ್ತೆ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಮತ್ತು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ. ನಿಮಗೆ ಸ್ವಲ್ಪ ಗರಿ ಗರಿಯಾಗಿ ಬರಬೇಕು ಅಂತ ಅಂದರೆ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳಿ. ಗರಿ ಗರಿಯಾಗಿ ಬೇಡ ಅಂತಂದರೆ ಕಾರ್ನ್ಫ್ಲವರ್ನ ಸ್ಕಿಪ್ ಮಾಡ್ಕೊಳ್ಳಿ. ಕಬಾಬ್ ಸ್ವಲ್ಪ ಗರಿ ಗರಿಯಾಗಿದ್ರೇ ಚೆಂದ ಅಲ್ವಾ, ಸೊ ಹಾಗಾಗಿ. ಇವಾಗ ಒಂದು ಎಗ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅದು ಪೌಡರೆಲ್ಲ ಆ್ಯಡ್ ಆಗಿರುತ್ತಲ್ಲ, ಸಖತ್ತಾಗಿ ಸ್ಮೆಲ್ ಬರುತ್ತೆ. ಇವಾಗೆಲ್ಲ ಚಿಕನ್ ಎಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು 1/2 hour ಹಂಗೆ ಇಡಬೇಕು. ಏಕೆಂದರೆ ಅದೆಲ್ಲ ಸುಮ್ಮನೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಾಗುತ್ತಲ್ಲ, ಸೊ 1/2 hour ಇಟ್ಬಿಟ್ಟು ಅದನ್ನ ಎಣ್ಣೆಗೆ ಹಾಕ್ಕೊಂಡು ಕರ್ಕೊತಿದ್ರೆ ಸಖತ್ತಾಗಿರುತ್ತೆ.
ಹೀಗೆಲ್ಲ ಆದಮೇಲೆ ನಾನು ಗ್ರೇವಿ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡಿದೆ. ಕಬಾಬ್ ಎಲ್ಲ ಮಾಡಿಬಿಟ್ಟು ಕಂಪ್ಲೀಟ್ ಆದಮೇಲೆ ಅಕ್ಷತಾ ಚಪಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಿದ್ಲು. ಅವಳು ತುಂಬ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರೋ ಥರ ಚಪಾತಿ 3 ಲೇಯರ್ ಚಪಾತಿ ಮಾಡ್ತಾಳೆ. ಮುಂದಿನ ಹೋಗ್ತಾ ವೀಡಿಯೋಸಲ್ಲಿ ಆ ವೀಡಿಯೋಸ್ ಎಲ್ಲ ಆ ರೆಸಿಪಿ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ಅವಳು ತುಂಬ ಚೆನ್ನಾಗಿ ಚಪಾತಿ ಆಗಿರ್ಬೋದು ಮತ್ತು ರೊಟ್ಟಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾಳೆ. ಆ ವೀಡಿಯೋಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಮುಂದೆ ಬರೋ ವೀಡಿಯೋಸಲ್ಲಿ. ಇನ್ಮೇಲಂತೂ ಕಂಟಿನ್ಯೂಸ್ ಆಗಿ ವಿಡಿಯೋ ಹೋಗುತ್ತೆ ಅಂತ ಮಾತ್ರ ಹೇಳ್ಬೋದು. ಯಾಕೆ ಅಂದರೆ ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡಿಕೊಂಡು ಬಂದು ಸ್ವಲ್ಪ ನನಗೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಇವಾಗ ಅಕ್ಷತಾ ಇದ್ದಾಳಲ್ಲ ಸಪೋರ್ಟಿಗೆ ಅಂತೇಳಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಬೋದು. ನೋಡೋಣ ವೀಡಿಯೋಸ್ಗಳೆಲ್ಲ ಹೆಂಗೆ ಹೋಗುತ್ತೆ ಅಂತ. ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೋದು ತವಾ ಮೇಲೆ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ಸುಮ್ಮನೆ ಇವ್ರು ಏನೂ ಮಾಡ್ತಿಲ್ಲ, ಬಂದುಬಿಟ್ಟು ಸುಮ್ಮನೆ ಇದು ಮಾಡ್ತಿದ್ರು ಅಷ್ಟೇ. ಆಮೇಲೆ ಅದಾದಮೇಲೆ ಸ್ವಲ್ಪ ಹಂಗೆ ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಕಬಾಬ್ ತಿಂದ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ವಿ. ಅವಳು ನೆನ್ನೆ ತಾನೇ ಬಂದಿದ್ಲು. ಸೊ ಹಂಗೆ ಅದು ಇದು ಏನೇನೋ ಮಾತಾಡ್ಕೊಂಡು ಸುಮ್ಮನೆ ಹಂಗೆ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತಷ್ಟೇ. ನೋಡಿದ್ರಲ್ಲ ಇವತ್ತಿನ ವಿಡಿಯೋನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು. ತುಂಬ ದಿನ ಆಗಿರೋದ್ರಿಂದ ಡೈಲಾಗ್ಸ್ ಎಲ್ಲ ಅಲ್ಲಿ ಆಗ್ತಿದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಯಾಕೆ ಮತ್ತು ನಾನು ನಿಮ್ಗೆ ಇನ್ನೊಂದು ಕ್ಲಾರಿಫಿಕೇಷನ್ ಅಂತ ಅಂದರೆ, ಇಷ್ಟು ದಿನ ಯಾಕೆ ವೀಡಿಯೋಸ್ನ ಮಾಡಿರಲಿಲ್ಲ ಅಂತ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಆ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನಾನು ಸ್ವಲ್ಪ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಿರಲಿಲ್ಲ. ಆಲ್ಮೋಸ್ಟ್ ನಾನು ಊರಿಂದ ಬಂದಾಗಿಂದ ವೀಡಿಯೋಸ್ ಹಾಕೇ ಇಲ್ಲ. ಈ ಗ್ಯಾಪಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಸ್ವಲ್ಪ ಹಾಕೋಕ್ಕಾಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ. ಇವಾಗೆಲ್ಲ ಹೆಲ್ತ್ ಎಲ್ಲ ಚೆನ್ನಾಗಿದೆ. ಸೊ ನೋಡೋಣ ಮುಂದೆ ಹೆಂಗೆ ವಿಡಿಯೋಸ್ಗಳು ಹೋಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರುತ್ತೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ಗೆಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್. ನೋಡೋಣ ಇನ್ನು ಮುಂದೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾರೆ, ನನಗೆ ಹೆಂಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.